ಎಸ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಾವು ಇವತ್ತು ಒಂದು ಬೀದರ್ ಜಿಲ್ಲೆಯ ನೌಬಾದ್ನ ಒಂದು ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿದ್ದೀವಿ. ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಕೆಲ ದಿನಗಳ ಹಿಂದೆ ಅಷ್ಟೇ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೊಂಡಿದೆ. ಬಹಳಷ್ಟು ಜನ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ಏನಂದರೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಒಂದು ಆಸ್ಪತ್ರೆ ವತಿಯಿಂದ ಇಲ್ಲಿ ನೀಡಲಾಗ್ತಾ ಇದೆ. ಸೊ ಏನಪ್ಪ ಅಂದರೆ ಒಂದು ಬ್ರಹ್ಮಾನಂದ ಸ್ವಾಮಿಯವರು, ಶ್ರೀಯುತ ಬ್ರಹ್ಮಾನಂದ ಸ್ವಾಮಿಯವರು ಜೊತೆಗೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಇವರಿಬ್ಬರು ದಂಪತಿಗಳು ಕೂಡ ಈಗಾಗಲೇ ಒಂದು ಶಿವನಗರದ ಸಾಯಿ ಕಿರಣ್ ಹಾಸ್ಪಿಟಲ್ ಬಹಳ ಒಂದು ಪ್ರಖ್ಯಾತಿ ಹಾಸ್ಪಿಟಲ್ ಇದು. ಈಗಾಗಲೇ ಇವರಿಬ್ಬರು ದಂಪತಿಗಳು ಮೂಲ ವ್ಯಾಧಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಬಹಳ ಯಶಸ್ವಿಯುತವಾಗಿ ಬಹಳಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ಬಹಳಷ್ಟು ಒಂದು ಮೂಲ ವ್ಯಾಧಿಗೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು, ಆ ಒಂದು ಆಪರೇಷನ್ಗಳನ್ನು ಬಹಳ ಯಶಸ್ವಿಯುತವಾಗಿ ಮಾಡಿದ್ದಾರೆ. ಅವರದ್ದೇ ಆದ ಒಂದು ಹೆಸರನ್ನು ಪಡೆದುಕೊಂಡಿದ್ದಾರೆ. ಸೊ ಈಗಾಗಲೇ ಒಂದು ಹೆಚ್ಚಿನ ಅನುಕೂಲತೆ ಆಗಲಿ ಅಂತ, ಹೆಚ್ಚಿನ ಸೇವೆ ನೀಡಬೇಕು ಅಂತ, ಹೆಚ್ಚಿನ ಜನರಿಗೆ ಅನುಕೂಲತೆ ಆಗಲಂತ ಈ ಒಂದು ನೌಬಾದ್ನಲ್ಲಿ ಒಂದು ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ತೆಗೆದಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಸೊ ಏನೆಲ್ಲ ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ಯಾವ ರೀತಿ ಅನುಕೂಲತೆ ಜನರು ಪಡೆದುಕೊಳ್ಬೋದು ಅಂಡ್ ಇವತ್ತು ಉಚಿತ ಆರೋಗ್ಯ ಒಂದು ತಪಾಸಣೆ ಶಿಬಿರದಲ್ಲಿ ಏನೆಲ್ಲ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಜೊತೆಗೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ಈಗಾಗಲೇ ಮೂಲ ವ್ಯಾಧಿಗೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು ನೀಡ್ತಾ ಬಂದಿದ್ದೀರಿ, ಬಹಳಷ್ಟು ಆಪರೇಷನ್ಗಳು ಸಕ್ಸಸ್ಫುಲ್ ಮಾಡಿದ್ದೀರಿ. ಸೊ ಇಲ್ಲಿ ಈ ಒಂದು ಹಾಸ್ಪಿಟಲ್ನ ಪ್ರಾರಂಭ ಮಾಡಿದ್ದೀರಿ, ಏನು ಹೇಳ್ತೀರಿ? ಇಲ್ಲಿ ಅಂದರೆ ಇದು ಗ್ರಾಮೀಣ ಭಾಗದಲ್ಲಿ ಬರ್ತದೆ ಮತ್ತು ಸಿಟಿ ಔಟ್ಸ್ಕಟ್ಸಲ್ಲಿ ಬರುತ್ತೆ. ಇಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲ್ ಅವಶ್ಯಕತೆ ಇತ್ತು, ಯಾಕಂದರೆ ಅಲ್ಲಿ ಒ ಪಿ ಡಿ ಲೆವೆಲಲ್ಲಿ ಚಿಕಿತ್ಸೆ ಮಾಡ್ತಾಯಿದ್ರು ಭಾಳಷ್ಟು ಡಾಕ್ಟರ್ಸು. ಬಟ್ ಈ ಆಕ್ಸಿಡೆಂಟ್ ಆಗಲಿ, ಯಾವುದೇ ಎಮರ್ಜೆನ್ಸಿ ಆಗಲಿ, ನೈಟ್ ಆಗಲಿ ಇಂಥ ವ್ಯವಸ್ಥೆಗಳು ಇರಲಿಲ್ಲ. ಪೇಷಂಟ್ಸ್ ಬರಬೇಕಾದ್ರೆ ಸಿಟಿಯಲ್ಲಿ ಎಂಟರಾಗಿ ಒಂದು 7-8 ಕಿಲೋಮೀಟರ್ಸ್ ಬರ್ತಾಯಿದ್ರು. ಅದರ ಸಲುವಾಗಿ ಈ ಕ್ಷೇತ್ರದಲ್ಲಿ, ಈ ಏರಿಯಾದಲ್ಲಿ ಒಂದು ಹಾಸ್ಪಿಟಲ್, ಒಂದು ಒಳ್ಳೆ ಹಾಸ್ಪಿಟಲ್, ಒಂದು 24/7 ಸರ್ವಿಸ್ ಕೊಡೋದಂತಾಗಲಿ, ಎಲ್ಲ ಫೆಸಿಲಿಟಿ ಇರೋದಂತಾಗಲಿ, ಮತ್ತೆಲ್ಲ ಬ್ರ್ಯಾಂಚ್ಗಳಿರೋದಾಗಲಿ, ಜನರಲ್ ಮೆಡಿಸಿನ್ ಆಗಲಿ, ಗೈನಕ್ ಆಗಲಿ, ಎಮರ್ಜೆನ್ಸಿ ಆಗಲಿ, ಆಮೇಲೆ ಇವು ಸಣ್ಣ ಮಕ್ಕಳದಾಗಲಿ, ಅದ್ರ ಸಲುವಾಗಿ ಈ ಏರಿಯಾದಲ್ಲಿ ಒಂದು ಅವಶ್ಯಕತೆ ಇದೆ ಅಂತ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಒಂದು ಒಳ್ಳೆ ಒಂದು ಅಂದರೆ ಭಾಳ ಕಡಿಮೆ ದುಡ್ಡಲ್ಲಿ, ಅಂದರೆ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಪೇಷಂಟ್ಸ್ಗಳಿಗೆ, ಬಡೋ ಪೇಷಂಟ್ಸ್ಗಳಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋಣ, ಒಂದು ಚಿಕಿತ್ಸೆ ಕೊಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಎಲ್ಲ ಜನರು ಬಂದು ಇದ್ರದ್ದು ಒಂದು ಹಾಸ್ಪಿಟಲ್ ಒಂದು ಉಪಯೋಗ ತೊಗೊಳ್ಬೇಕು, ಬಂದು ಅಟ್ಲೀಸ್ಟ್ ಒಂದು ಸಲ ಬಂದು ಕನ್ಸಲ್ಟ್ ಮಾಡಬೇಕು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು, ಮತ್ತು ಏನಾರು ಇದ್ದರೆ ನಾವು ಮುಂದೆ ಅದಕ್ಕೆ ಜಾಸ್ತಿ ಉಪಯೋಗ ಇದು ಮಾಡ್ತೀವಿ ಅಂತೇಳಿ ಕೇಳ್ತೀವಿ. ಸರ್ ಇವತ್ತಿನ ಶಿಬಿರದಲ್ಲಿ ಯಾವೆಲ್ಲ ತಪಾಸಣೆ ಮಾಡ್ತಾ ಇದ್ದೀರಾ ಅಂತ ಹೇಳೋದಾದರೆ, ಅಂದರೆ ನಿಮ್ಮ ಹತ್ರ ಯಾವ್ಯಾವ ವೈದ್ಯರು ಅವೈಲೇಬಲ್ ಇದ್ದಾರೆ ಅಂತ? ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇಬ್ಬರಿಂದ ಮೂರು ಜನ ವೈದ್ಯರಿದ್ದಾರೆ. ಜನರಲ್ ಮೆಡಿಸನಲ್ಲಿ ಡಾಕ್ಟರ್ ಮಹೇಶ್ ರೆಡ್ಡಿ ಅಂತ, ಆಮೇಲೆ ಡಾಕ್ಟರ್ ಅಕ್ಬರ್ ಅಂತಿದ್ದಾರೆ. ಗೈನಕಲ್ಲಿ ಶಿವಶಂಕರ್ ಲಸೂನೆ ಮತ್ತು ಪ್ರೀತಿ ಬಿರಾದರ್ ಅಂತ, ಮತ್ತು ಪೆಡಾಟ್ರಿಕಲ್ಲಿ ಡಾಕ್ಟರ್ ಆನಂದ್ ಮತ್ತು ಡಾಕ್ಟರ್ ಮೊಹಮ್ಮದ್ ಗೌಜು. ಆಮೇಲೆ ಗೈನಕಲ್ಲಿ ಜನರಲ್ ಸರ್ಜರಿಯಲ್ಲಿ ತೋಗವೆ ಸರ್ ಇದ್ದಾರೆ, ಅಲ್ಲಿ ಶೈಲೇಶ್ ಮಠ್ ಇದ್ದಾರೆ. ಮತ್ತು ಅಲ್ಲಿ ಉಳ್ಕಿದೆಲ್ಲ ಬಿಟ್ಟು ನಾವು ನಮ್ಮ ಮಿಸ್ಸಸ್ಸು ಇದ್ವಿ. ಆಮೇಲೆ 24 hours ಕನ್ಸಲ್ಟೆಂಟ್ ಆಗಿರೋ ನಮ್ಮದು ಮಠಪತಿ ಸರ್ ಅಂತಿದ್ದಾರೆ, ಅಲ್ಲಿ ಗೋವಿಂದರಾಜ್ ಅಂತಿದ್ದಾರೆ. ಭಾಳಷ್ಟು ಒಂದು ನಮ್ಮ ಟೀಮೇ ಇದೆ, ಒಂದು ಡಾಕ್ಟರ್ಸ್ ಟೀಮ್ ಇದೆ, ಎಲ್ಲ ಒಳ್ಳೆ ಇದರಲ್ಲಿ. ಅದ್ರ ಸಲುವಾಗಿ ಒಬ್ಬರು 24 hours ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಅಲ್ಲಿ ಅವೈಲೇಬಲ್ ಇರ್ತಾರೆ. ಇವತ್ತಿನ ಶಿಬಿರದಲ್ಲಿ ಏನು ಫ್ರೀ ಕೊಡ್ತಾ ಇದ್ದಾರೆ, ಬರೀ ಬಂದಿದ್ದ ಪೇಷಂಟ್ಸ್ಗಳಿಗೆಲ್ಲ BP ಶುಗರ್ ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್, BP ಆಗಲಿ, ಶುಗರ್ ಆಗಲಿ, RVS, ಫಾಸ್ಟಿಂಗ್ PPBS, ಆಮೇಲೆ ಒಂದು 2-3 days ಮೆಡಿಸಿನ್ಸು ಫ್ರೀ ಕೊಡ್ತಾ ಇದ್ದೀವಿ ನಾವು. ಯಾರಿಗಾರು ಇಂಜೆಕ್ಷನ್ ಅವಶ್ಯಕತೆ ಇತ್ತು ಇಂಜೆಕ್ಷನ್ ಕೊಡ್ತಾ ಇದ್ವಿ, ಇದೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ವಿ. ಈಗ ಸರ್ಕಾರದ ಏನೆಲ್ಲ ಸೌಲಭ್ಯಗಳು ನೀವು ಕೊಡ್ತಾ ಇದ್ದೀರಾ ಅಂದರೆ ಯಾವ ರೀತಿ? ಈಗ ಆರೋಗ್ಯ ತಪಾಸಣೆ ಅಂತ BPL ಕಾರ್ಡ್, ಬಡ ಕುಟುಂಬದವರು ಇರ್ತಾರೆ. ಈಗ ಸರ್ಕಾರ ಅನೇಕ ಸೌಲಭ್ಯಗಳನ್ನು ನೀಡಿದೆ, ಒಂದಿಷ್ಟು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, BPL ಕಾರ್ಡ್. ಸೊ ಯಾವ ರೀತಿ ಮುಂದಿನ ದಿನ ಅಥವಾ ಈಗ ಏನಾದರೂ ನೀವು ಆ ರೀತಿ ಸೌಲಭ್ಯ ಕೊಡ್ತಾ ಇದ್ದಾರೆ? ನಾವು ಪ್ಲ್ಯಾನಲ್ಲಿ ಇದ್ದೀವಿ. ಅದು ಯಾಕೆ ಆ್ಯಕ್ಚುಲಿ ಅಂತಂದರೆ, ಯಾಕೆ ಬಡ ಪೇಷಂಟ್ಸ್ಗಳಿಗೆಲ್ಲ ಹೆಲ್ಪ್ ಆಗ್ತದೆ. ಈ BPL ಕಾರ್ಡ್ ಆಗಲಿ, ಆಯುಷ್ಮಾನ್ ಆಗಲಿ, ಯಶಸ್ವಿನಿ ಆಗಲಿ, ಇವೆಲ್ಲ ತರ್ತಾ ಇದ್ದೀವಿ, ನಾವು ಸ್ಕೀಮ್ಸ್ ತರ್ತಾ ಇದ್ದೀವಿ. ನಮ್ಮ ಹಾಸ್ಪಿಟಲ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ, ರಿಜಿಸ್ಟ್ರೇಷನಲ್ಲಿ ಪ್ರೊಸೆಸಲ್ಲಿದೆ, ಮತ್ತೆಲ್ಲ ನಮ್ಮ ಕನ್ಸಲ್ಟೆಂಟ್ ಟೀಮ್ ಇದೆ. ನಾವು ಶ್ಯೂರ್ ಆಗಲಿ ಒಂದು 2-3 months ಆಗಲಿ, ಇರ್ಲಿಕ್ಕಂದ್ರೆ ಒಂದು 6 ತಿಂಗಳಾಗಲಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೀವಿ ನಾವು. ಜೊತೆಗೆ ನಮ್ಮ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ಸೊ ನೀವೀಗ ಮೂಲವ್ಯಾಧಿಗೆ ಸಂಬಂಧಿಸಿದ ಚಿಕಿತ್ಸೆ ಹೆಚ್ಚು ಮಹಿಳೆಯರು ನಿಮ್ಮಿಂದ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಈಗ ಈ ಒಂದು ಹಾಸ್ಪಿಟಲ್ ನೀವು ಪ್ರಾರಂಭ ಮಾಡಿದರೆ ಏನು ಹೇಳ್ತೀವಿ? ಕ್ಯಾ ಬೋಲ್ನಾ ಚಾಹತೆ? यहाँ पे मैं बोलना चाहती हूँ कि स्वामी मल्टी हॉस्पिटल के अंदर हम लोग विविध रोगों के ऊपर चिकित्सा कर रहे हैं. यहाँ पे सर्जरीज भी हो रहे हैं और गायनिक ट्रीटमेंट भी हो रहे हैं, एवं बच्चों के लिए भी व्यवस्था हो रहे हैं. तो सभी प्रकार के ऑपरेशन और सभी प्रकार की चिकित्सा OPD लेवल और IPD लेवल दोनों भी यहाँ पे हो रहे हैं.
आईपीडी भी बहुत अच्छा है और यहाँ पे आईसी यूनिट है, एनआईसी भी यूनिट है। क्लीन और हाइजीनिक तो बहुत हम लोग फर्स्ट इंपॉर्टेंस उसको दे रहे हैं। नंबर 1 इंपॉर्टेंस हमारा क्लीनिंग के अंदर है। नंबर 2 इंपॉर्टेंस पेशेंट का जो प्रॉब्लम्स है वो कम से कम प्राइस में उनको प्रॉपर ट्रीटमेंट मिलना है और हैप्पीली वो अपने घर में जाना है। यही हमारा मेन मकसद है कि पेशेंट इज़ हमारा फर्स्ट प्रायोरिटी। एंड क्लीनिंग नेक्स्ट और स्टाफ भी हमारे पास बहुत अच्छे हैं। नॉट ओनली डॉक्टर के साथ भी जो भी स्टाफ रहते हैं इट इज़ वेरी इंपॉर्टेंट। तो स्टाफ की वे भी बहुत शीलीनता और एकदम कुशल स्टाफ रहना भी इम्पॉर्टेंट है। फार्मेसी भी अच्छा रहना चाहिए और पेशेंट को कहीं बाहर जाने की आवश्यकता नहीं है। यहाँ पे ब्लड टेस्ट भी हो जाता है, लैब भी अपने पास ही अवेलेबल है, तो लैब के लिए बाहर जाने की आवश्यकता नहीं है। तो आईपीडी लेवल के लिए और ओपीडी लेवल के लिए आपको कोई भी प्रॉब्लम हो तो यहाँ पे हम लोग कम से कम प्राइस में अच्छा ट्रीटमेंट देने का प्रयत्न कर रहे हैं। ಸರ್ ನಾವು ನೋಡ್ತೀವಿ ಈಗ ಗ್ರಾಮೀಣ ಭಾಗದ ಬಹಳಷ್ಟು ನಾನು ನೋಡ್ತಾ ಇರ್ತೀನಿ ಇಲ್ಲಿ ಬಹಳಷ್ಟು ಕ್ಲಿನಿಕ್ಗಳಿವೆ. ಗ್ರಾಮೀಣ ಭಾಗದ ಬಹಳಷ್ಟು ಪೇಷಂಟ್ಸ್, ಮಹಿಳೆಯರು, ಮಕ್ಕಳು ಬಹಳಷ್ಟು ಜನ ಬಂದು ಕ್ಲಿನಿಕ್ಗಳಲ್ಲಿ ಹೋಗಿ ಅಂದರೆ ಒಂದು ಒಳ್ಳೆಯ ಒಂದು ಅವರಿಗೆ ಆರೋಗ್ಯ ತಪಾಸಣೆಗೆ, ಚಿಕಿತ್ಸೆಗೆ ಒಂದು ಒಳ್ಳೆಯ ಹಾಸ್ಪಿಟಲ್ ಇತ್ತು. ಸೊ ಯಾವ ರೀತಿ ಈ ಒಂದು ಹಾಸ್ಪಿಟಲಿಂದ ಅನುಕೂಲತೆ ಆಗ್ಬೋದು ಅಂತ ಹೇಳೋದಾದ್ರೆ? ಅದೇ ಅವರಿಗೆ ಟೈಮ್ ಉಳಿತದೆ ರೀ, ಮಿನಿಮಮ್ ಪ್ರೈಸಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ, ಮತ್ತೊಂದು ಹೈಜಿನಿಕ್ ಕ್ಲೀನೆಸ್ ಒಂದು ಸಿಗ್ತದೆ. ಮತ್ತು ಎಮರ್ಜೆನ್ಸಿಯಲ್ಲಿ ಈಗ ನೈಟ್ 2 o'clock ಯಾರಿಗಾದ್ರೂ ಏನೋ ಪೇನ್ ಸ್ಟಾರ್ಟ್ ಆಯಿತು, ಹಾರ್ಟ್ ಪೇನ್ ಸ್ಟಾರ್ಟ್ ಆಯಿತು, ಎಮರ್ಜೆನ್ಸಿ ಎಕ್ಸಿಡೆಂಟ್ ಆಯಿತು, ಏನೇ ಪ್ರಾಬ್ಲಮ್ ಆಯಿತು, ಅವ್ರಿಗೆ ಅಷ್ಟು ಸಿಟಿಯಲ್ಲಿ ಹೋಗಿ ಎಬುಸಿ ಯಾರೇ ಬೇರೆ ಡಾಕ್ಟರ್ಸಿಗೆ ಟ್ರೀಟ್ಮೆಂಟ್ ತೊಗೊಳೋದ್ಕಿಂತ ಇಲ್ಲೇ ಸಮೀಪ ಆಗ್ತದೆ. ಅವ್ರಿಗೆ ಒಂದು ಅರ್ಧ ತಾಸಲ್ಲಿ 15 ನಿಮಿಷದಲ್ಲಿ ಬಂದು ನಮ್ಮ ಹಾಸ್ಪಿಟಲಲ್ಲಿ ಏನು ಬೇಕಾಗಿ ತೊಗೊಳ್ಬೋದು. ರೌಂಡ್ ದ ಕ್ಲಾಕ್ 24/7 ನಮ್ಮ ಸರ್ವಿಸ್ ಇರ್ತದೆ. ಇದನ್ನು ಅವರಿಗೆ ಒಳ್ಳೆ ರೀತಿಯಿಂದ ಹೆಲ್ಪ್ ಆಗ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಜೊತೆಗೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರೊಂದಿಗಿನ ಮಾತುಕತೆಯಾಗಿತ್ತು. ಹಳ್ಳಿ ಭಾಗದ ಬಹಳಷ್ಟು ಜನರು ನೌಬಾದ್ಗೆ ಬಂದು ಇಲ್ಲಿ ಚಿಕಿತ್ಸೆ ಪಡಲಿಕ್ಕೆ, ಈ ಭಾಗದ ಜನರಿಗೆ, ನೌಬಾದ್ ಸುತ್ತಮುತ್ತ ಆಗಿರ್ತಕ್ಕಂಥ ಹಳ್ಳಿ ಭಾಗದ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ, ಅತ್ಯಂತ ಬಡ ಕುಟುಂಬದ ಜನರು ಕೂಡ ಈ ಒಂದು ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಂದು ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದಾಗಿದೆ. ಎಲ್ಲ ರೀತಿಯ ತಪಾಸಣೆ ಇಲ್ಲಿ ಮಾಡಲಾಗುತ್ತದೆ. ಎಲ್ಲ ರೀತಿಯ ಚಿಕಿತ್ಸೆ ಕೂಡ ಈ ಒಂದು ಹಾಸ್ಪಿಟಲ್ನಲ್ಲಿ ಅವೈಲಬಿಲಿಟಿ ಇದೆ. ಜೊತೆಗೆ ಏನಪ್ಪ ಅಂದರೆ ಅತಿ ಮುಖ್ಯವಾಗಿ ಈ ಹಾಸ್ಪಿಟಲ್ನಲ್ಲಿ ನುರಿತ ತಜ್ಞರು ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹೆಚ್ಚಾಗಿ ಇಲ್ಲೇನಪ್ಪ ಅಂದರೆ ಕ್ಲೀನ್ನೆಸ್ಗೆ, ಹೈಜಿನಿಕ್ ಆಗಿ ಬಹಳ ಹಾಸ್ಪಿಟಲ್ ಹೈಜಿನಿಕ್ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಹಳ ಒಂದು ಶುಚಿತ್ವಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಸೊ ನುರಿತ ತಜ್ಞರೊಂದಿಗೆ ಇಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ಬೀದರ್ ಆಗಿರ್ಬೋದು, ನೌಬಾದ್ ಆಗಿರ್ಬೋದು ಅಥವಾ ನೌಬಾದ್ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾರೇ ಇದ್ದರೂ ಕೂಡ ಈ ಒಂದು ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಅನುಕೂಲತೆ ಪಡೆದುಕೊಳ್ಳಬೇಕು. ಆ್ಯಂಡ್ 24/7 ಇಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ವೈದ್ಯರು ಅವೈಲೇಬಲ್ ಇರ್ತಾರೆ, ನುರಿತ ತಜ್ಞರು ಇರ್ತಾರೆ, ಒಳ್ಳೆಯ ರೀತಿಯ ಒಂದು ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತದೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಒಂದು ಹಾಸ್ಪಿಟಲ್ನ ಅನುಕೂಲತೆ ಪಡೆದುಕೊಳ್ಳಬೇಕು ಎನ್ನುವಂಥದ್ದು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಜೊತೆಗೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರ ಒಂದು ಮನವಿಯಾಗಿದೆ. ಇದಿಷ್ಟು ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಧನ್ಯವಾದ.